ಐಪಿಎಲ್ ಫೈನಲ್ ಪಂದ್ಯಕ್ಕೂ ಮುನ್ನ ಆರ್ಸಿಬಿ ಅಭಿಮಾನಿಗಳ ಉತ್ಸಾಹ ಗರಿಗೆದರಿದೆ. ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಮಾರಿಯಮ್ಮ ದೇವಸ್ಥಾನದಲ್ಲಿ ಆರ್ಸಿಬಿ ತಂಡದ ಗೆಲುವಿಗಾಗಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಲಾಯಿತು. ಆರ್ಸಿಬಿ ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ದೇವಸ್ಥಾನದಲ್ಲಿ ಸೇರಿ ವಿಶೇಷ ಆರತಿ ಪೂಜೆ ನೆರವೇರಿಸಿ ತಂಡ ಚಾಂಪಿಯನ್ ಆಗಲಿ ಎಂದು ದೇವಿಯ ಮೊರೆ ಹೋದರು. ಈ ಸಲ ಕಪ್ ನಮ್ದೇ ಎಂಬ ಘೋಷಣೆಗಳೊಂದಿಗೆ ಅಭಿಮಾನಿಗಳು ತಂಡಕ್ಕೆ ಶುಭ ಹಾರೈಸಿದರು. ಆರ್ಸಿಬಿ ಟ್ರೋಫಿ ಗೆದ್ದು ಇತಿಹಾಸ ನಿರ್ಮಿಸಲಿ ಎಂಬ ಆಶಯವನ್ನು ಅಭಿಮಾನಿಗಳು ವ್ಯಕ್ತಪಡಿಸಿದರು. ಪೂಜೆಯಲ್ಲಿ ಯುವಕರು ಹಾಗೂ ಹಿರಿಯರು ಭಾಗವಹಿಸಿ ತಂಡದ ಗೆಲುವಿಗಾಗಿ ಪ್ರಾರ್ಥಿಸಿದರು. ಈ ಸಲ ಕಪ್ ನಮ್ದೇ, ನಮ್ದು. ಜೈ ಆರ್ಸಿಬಿ. ಬೆಂಗಳೂರು ಭಗವಂತ ವಿರಾಟ್ ಕೊಹ್ಲಿಗೆ ಜೈ, ಜೈ ಆರ್ಸಿಬಿ, ಜೈ ರಮಣ ಸಪೋರ್ಟ್ಗೆ ಜೈ, ನಮ್ಮ ಬಾಸ್ ಜಾಸ್ತಿ ಇದೆ. ಯಾರಿದ್ರೆ ಮಮ್ಮು ಕಡೆ ನೋಡ ಹೋಗ ಏನಾಗಲ್ಲ. ಫೋನ್ ಸರಿ ಹಚ್ಚಿ. ಹೀರೋ ಎಲ್ಲದು ಒಂದೇ ಜಾಗ ಇದು ನೋಡೋಣ ಹಾಕಿಸ್ತೀನಿ ಎಲ್ಲ ಬಾಧೆ ಬರುತ್ತೆ. ಇದು ಕರೆಕ್ಟ್ ಕೆಲಸ ಇದೆ ಕೇಳ್ಬಿಡು. ಎಲ್ಲ ಗೆಸ್ಟ್ ಮಾಡ್ರೆ ಯಾರು ಒಬ್ಳು ನೀಟಾಗಿ ಮಕ್ಕಳು ಮಾಡೋ ಎಷ್ಟು ಬರಾಕಿದೆ. ಆಕಾಶ್ ಅವ್ರ ಕೆಫೆನ್ ಅಲ್ಲ ಫೋನ್ ಹಾಕ ಆಕಾಶ್ ಬಸ್ ನಮ್ಮ ಅಣ್ಣ ಏನೋ ಮಾತಾಡ್ಬೇಕು. ದೊಡ್ಡ ಕೈ ಸರಿ ಇಲ್ಲಪ್ಪ. ಅಣ್ಣ ಬಾಳೆ ತಿನ್ಕೊಂಡು ಅದೇ ಬರಕ್ಕೆ ಬೇಡ. ಅಣ್ಣ ನಾನು ಮಾತಾಡ್ತೀನಿ ಅದನ್ನ ಕಣ. ಇಲ್ಲ ಪರವಾಗಿಲ್ಲ ಬಾ, ನಾನೇ ಏನಾದ್ರು ಫೋಟೋ ಹಿಡಿಯಲು ವಿಡಿಯೋ ಮಾಡ್ತಾ ಇದ್ದಾನಪ್ಪ. ಇವತ್ತು ನಾವೇನು ಆರ್ಸಿಬಿ ಮತ್ತೆ ಜಿಟಿ ಏನು ಫೈನಲ್ ಪಂದ್ಯಾವಳಿ ನಡೀತಾ ಇರೋದ್ರಿಂದ ಏನು ಮ್ಯಾಚ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲೇ ಏನು ಅಭಿಮಾನಿಗಳು ಸಾಕಷ್ಟು ಅಭಿಮಾನಿಗಳು ಎಲ್ಲಂದ್ರೆ ಅಲ್ಲಿ ಪೂಜೆ ಕಾರ್ಯಕ್ರಮ ಪುರಸ್ಕಾರಗಳೆಲ್ಲ ಏನು ಆಚರಿಸ್ತಾ ಇದಾರೆ. ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಏನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಾಗಿರ್ಬೋದು, ಬೇರೆ ಬೇರೆ ಕಡೆ ಹೋಗಿ ಆಚರಣೆ ಮಾಡೋದಾಗಿರ್ಬೋದು. ಹೋದ್ ಸರಿ ಇದೇ ತರ ಮಾಡಿ ಈ ಊರಿನಲ್ಲಿ ಮಂಚನಹಳ್ಳಿಯಲ್ಲಿ ಹೋದ್ ಸರಿ ಸಹ ಏನು ಮಾರಮ್ಮ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಏನು ಗುಜರಾತ್ ಮತ್ತೆ ಏನು ಆರ್ಸಿಬಿ ಫೈನಲ್ ಮ್ಯಾಚ್ ಇತ್ತು. ಅದ್ರಂತೆ ಏನು ಮಾರಮ್ಮ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಏನು ಆರ್ಸಿಬಿ ಗೆದ್ದಿತ್ತು. ಅದೇ ರೀತಿ ಹುಡುಗರು ಅದೇ ರೀತಿ ಗೆಲ್ಲುತ್ತೆ ಈ ಸರಿನೂ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಮಾರಮ್ಮ ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸಿ ಆನಂತರ ನೋಡ್ತಾ ಇರ್ಬೋದು ಇಲ್ಲಿ ಏನ್ ಟಿ ಶರ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಇರುವಂತ ಪೋಸ್ಟರ್ಗಳು ಇಟ್ಕೊಂಡು ಈ ಸರಿ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ನೋಡ್ತಾ ಇದ್ದಾರೆ. ಈಗ ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು, ಏನೆಲ್ಲ ಹೇಳ್ತಾರೆ ಕೇಳೋಣ. ಹೇಳಿ 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 ಕ್ವಶನ್ ಕೇಳಿ.
ಅಣ್ಣ ನಮಸ್ತೆ. ನಮಸ್ತೆ. ಇವತ್ತೇನು RCB ಮತ್ತೆ ಏನು GT ಮ್ಯಾಚ್ ಇದೆ ಗುಜರಾತ್, ಯಾವ್ದು ಗೆಲ್ಲುತ್ತೆ ಅಂತ ನೀವು? ಪಕ್ಕ RCB ಅಣ್ಣ. ಯಾಕೆ? ಬ್ಲಡ್ RCBನೇ, ನಾವೆಲ್ಲ RCBನೇ ಸಪೋರ್ಟ್. ನೀವ್ ಹೇಳಿ, ಏನಕ್ಕೆ ಟೀಶರ್ಟ್ ಹಿಡ್ಕೊಂಡು ಏನು ಆಚರಣೆ ಮಾಡ್ತಾ ಇದ್ದೀವಿ? ನಾವು RCB ಅಭಿಮಾನಿ, ನಾವು ಬೆಂಗಳೂರು ಬಿಟ್ಕೊಳ್ಳೋಣ, ಅದಕ್ಕೆ ನಾವು RCB ಫ್ಯಾನ್ಸ್. ನೀವೇನ್ ಹೇಳ್ತೀವಿ? RCB ಸರ್ ನೀವು 18 ವರ್ಷ ಕಪ್ಪಿಲ್ದಿರ ಅಂತ ಅಳ್ತಾ ಇದ್ರಿ, ಇನ್ ಮುಂದೆ ಆಡ್ತೀರಿ ನಾವು. ಅಲ್ಲ, ಹೋದ್ ಸರಿ ನಾವು RCB ಒಂದ್ಸರಿ ಕಪ್ ಗೆಲ್ತ್ರಿ, ಕುರಿ ಬಲಿ ಕೊಟ್ರಿ, ಪೂಜೆ ಮಾಡಿದ್ರಿ, ಮಾರ್ಯಮ್ಮ ಕೃಪೆ ಇತ್ತು ಅಂತಿದ್ರಿ. ಈ ಸರಿನು ಮಾರ್ಯಮ್ಮ ಕೃಪೆ ಇದೆ, ಈ ಸರಿನು ಪಕ್ಕಾ ಗೆಲ್ತೀವಿ, ನಂಬಿಕೆ ಇದೆ ನಮ್ಗೆ. ವಿರಾಟ್ ಕೊಹ್ಲಿ ಇದ್ದಾರೆ, ಬೆಂಗಳೂರು ಭಗವಂತ ವಿರಾಟ್ ಕೊಹ್ಲಿಗೆ ಜೈ. ಅಲ್ಲ, ಜೈ RCB. ನೀವ್ ನೋಡ್ತಾ ಇರ್ಬೋದು RCB ಗೆ ಯಾವ ರೀತಿ ಜೈಕಾರ ಆಗ್ತಾ ಇದಾರೆ ಅಂತ ನೋಡ್ತಾ ಇರ್ಬೋದು. ಅದೇ ರೀತಿ ನಾನು ಈಗ ಒಂದು ಕ್ವಶನ್ ಕೇಳ್ತೀನಿ, ಏನಂತ RCB ಅಲ್ಲಿ ಆಲ್ರೌಂಡರ್ ಗಳಿದ್ದಾರೆ, ಬೌಲರ್ ಗಳಿದ್ದಾರೆ, ಬ್ಯಾಟ್ಸ್ಮನ್ ಇದ್ದಾರೆ. ಆದ್ರೆ ಆಲ್ರೌಂಡರ್ ಬ್ಯಾಟ್ಸ್ಮನ್ ನನ್ ಬೌಲರ್ ತರ ಆಡ್ತಾ ಇಲ್ಲ, ಎಲ್ಲ ಆಲ್ರೌಂಡ್ ತರನೇ ಆಡ್ತಾ ಇದಾರೆ. ಅದಕ್ಕೆ ಏನಂತ ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗಿದೆ. ಈ ಸರಿ ತುಂಬಾ ಒಳ್ಳೆ ಟೀಮ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. ಟೀಮ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಸರಿ ಪಕ್ಕಾ ಕಪ್ ಗೆದ್ದೇ ಗೆಲ್ಲುತ್ತೆ, 2ನೇ ಕಪ್ ನಮ್ದೇ. ಇದಿಷ್ಟು ನಮ್ಮ RCB ಫ್ಯಾನ್ಸ್ ಗಳು ಏನು ಈ ಸರಿ ಕಪ್ ನಮ್ದೆ, ನಾವೇ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ದೇವಸ್ಥಾನಗಳಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಸೆಲೆಬ್ರೇಟ್ ಗಳೆಲ್ಲ ಮಾಡ್ಕೊಂಡು ಯಾವ ರೀತಿ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಅಂತ ನೋಡೋಣ, ಕಾತುರದಿಂದ ಕಾಯೋಣ. ಇದು ಮಂಚನಹಳ್ಳಿಯಿಂದ ಸಂದೀಪ್ ಮಾತು. ಜೈ RCB. ಜೈ RCB. ಈ ಸಲ ಕಪ್ ನಮ್ದೇ. ನಮ್ದು ಜೈ RCB. ಬೆಂಗಳೂರು ಭಗವಂತ ವಿರಾಟ್ ಕೊಹ್ಲಿಗೆ ಜೈ RCB. ರಮಣ ಸಪೋರ್ಟ್ಗೆ ಜೈ. ನಮ್ಮ ಬಾಸ್